ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ರಾ? ಚೆನ್ನಾಗಿದ್ರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುದೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಹಾಗೆ ಬಯೋದಲ್ಲಿ ಕೆಲವು ಪ್ರಾಡಕ್ಟ್ಸ್ಗಳನ್ನ ಕೊಟ್ಟಿರ್ತೀನಿ. ನಿಮಗೆ ಇಷ್ಟ ಆದರೆ ಅದನ್ನು ಲಿಂಕ್ ಕೆಳಗಡೆ ಇರುತ್ತೆ. ಅದನ್ನು ಒತ್ಬಿಟ್ಟು ನಿಮಗೆ ಬೇಕಾದರೆ ಆರ್ಡರ್ ಮಾಡ್ಕೋಬೋದು. ಸರ್, ಅದೇ ರೂಮು ತಾನೇ? ನಾನೇ ಹೋಗ್ತೀನಿ ಇನ್ನು. ನೀವು ಹೊರಡಿ. ಅಂಕಲ್‌ಗೆ ನಾಷ್ಟ ಆಗಿದೆ ಅಲ್ವಾ? ಎಂದಿದ್ದಳು ಕುಂಕುಮ ಜಾನಿಯ ಹತ್ತಿರ. ತಿಂಡಿ ಮುಗಿದುಂಟಾ ಎಂದು ಕೇಳುತ್ತಾ ಉಂಟೆ ನೀವು ಮಾರೈತಿ? ಹೌದು, ಮುಗಿದುಂಟು ಅಪ್ಪಾಜಿ ಅವರದು. ನೀವೇ ಹೋಗುತ್ತೀರಾ ಹಾಗಾದ್ರೆ? ಹೋಗಿ, ನೀವೇ ಹಾಗಾದ್ರೆ ನಾನು ಹೊರಡುತ್ತೇನೆ ಎಂದು ಸರಿದು ಹೋಗಿದ್ದ ಅಲ್ಲಿಂದ ಜಾನಿ. ಅವನು ಹೋದ ದಾರಿಯನ್ನೇ ನೋಡಿದವಳು. ಮಿಸ್ಟರ್ ಆಚಾರ್ಯ ಅವರ ರೂಮಿನ ಒಳಗೆ ಹೆಜ್ಜೆ ಹಾಕಿದ್ದಳು ಕುಂಕುಮ. ಕಣ್ಣೆಲ್ಲ ಕೆಂಪಾಗಿ ಹೋಗಿತ್ತು ಹುಡುಗಿಯದು. ಮನಸ್ಸಿನ ತಳಮಳಕ್ಕೋ ಅಷ್ಟು ಹೊತ್ತಿನಿಂದ ಕಣ್ಣೀರು ಸುರಿಸುತ್ತಲೇ ಇದ್ದಾಳಲ್ಲ ಅದಕ್ಕೋ ವಿಪರೀತ ತಲೆನೋವು ಬಂದು ಬಿಟ್ಟಿತ್ತು ಅವಳಿಗೆ. ಆದರೂ ತನ್ನ ಕರ್ತವ್ಯವನ್ನ ಬಿಡಲು ಸಾಧ್ಯವಿಲ್ಲವಲ್ಲ. ಅದು ಅವಳಿಗೆ ಇಷ್ಟವೂ ಇಲ್ಲ. ಅದು ಈ ಕೆಲಸಕ್ಕೆ ಬಂದ ಮೊದಲನೇ ದಿನವೇ. ಖಂಡಿತ ಅವಳದನ್ನ ಮಾಡುವವಳೇ ಅಲ್ಲ. ಯಾವುದೋ ಬಿಸ್ನೆಸ್ಗೆ ಸಂಬಂಧಿಸಿದ ಬುಕ್ ಓದುತ್ತಿದ್ದರು. ಮೂಗಿನ ತುದಿಗೆ ಕನ್ನಡಕ ಹಾಕಿಕೊಂಡು ಮಿಸ್ಟರ್ ಆಚಾರ್ಯ. ಬಂಗಾರದ ಅಂಚಿನ ಆಕರ್ಷಕ ಕನ್ನಡಕ ಅದು. ಒಳ ಬಂದವಳು ಅವರನ್ನೇ ನೋಡಿದ್ದಳು ಕುಂಕುಮ. ಈ ಅಂಕಲ್ ಎಷ್ಟು ಚೆನ್ನಾಗವ್ರೆ ಅಲ್ವಾ ಈ ವಯಸ್ಸಿನಲ್ಲುವೆ. ಇವರ ಅಜಾನುಬಾಹು ಮೈಕಟ್ಟು, ತೀಕ್ಷ್ಣ ನೋಟ, ಆಕರ್ಷಕ ಮುಖಭಾವ ಎಲ್ಲವೂ ಚಂದವೇ ಈಗಲೂ ಕೂಡ. ನಮ್ ದೊರೆನುವೆ ಇವರ ವಯಸ್ಸಿಗೆ ಬಂದಾಗ ಹಿಂಗೆ ಕಾಣಿಸ್ತಾರೇನೋ ಏನೋ ಹಿಂಗೆ ಕಾಣಿಸ್ತಾರೆ ಪಕ್ಕಾ. ನಾನು ಅವತ್ತು ಇವರನ್ನ ನೋಡಿದಾಗ ಯಾರನ್ನೋ ನೋಡ್ದಂಗಾಯ್ತದೆ ಅನ್ಕೊಂಡಿದ್ದೆ. ಹಾಳಾದ್ದು ನನ್ನ ತಲೆಗೆ ಅದು ದೊರೆನೆಯ ಅನ್ನೋದು ನೆನಪೇ ಆಗ್ಲಿಲ್ವಲ್ಲ. ಇಲ್ಲ ಅಂದಿದ್ರೆ ಈ ಕೆಲಸ ಬ್ಯಾಡ ಅನ್ಬಿಟ್ಟು ಹೊಂಟೋಗ್ತಿಡ್ಬೋದಿತ್ತು. ಥತ್ ಎಂದು ತನಗೆ ತಾನೇ ಬೈದುಕೊಂಡವಳು. ನಾನ್ಯಾಕೆ ನನಗೆ ಸಿಕ್ಕಿರೋ ಕೆಲಸ ಬಿಡಬೇಕು? ಈ ದೊರೆ ಏನು ಕರೆದು ನನಗೆ ಕೆಲಸ ಕೊಟ್ಟವ್ರಾ? ಇಲ್ಲ ತಾನೇ. ನನ್ನ ಟ್ಯಾಲೆಂಟ್ಗೆ, ನನ್ನ ಬುದ್ಧಿವಂತಿಕೆಗೆ, ನನ್ನ ಯೋಗ್ಯತೆ ನೋಡಿ ನನಗೆ ಕೆಲಸ ಸಿಕ್ಕದೆ. ಹಂಗಿದ್ಮೇಲೆ ನಾನ್ಯಾಕೆ ಸಿಕ್ಕಿದ ಕೆಲಸ ಬಿಡಬೇಕು? ಬಿಡಲ್ಲ. ಈಗಲೇ ಕೆಲಸ ಮಾಡ್ತೀನಿ, ಎಷ್ಟೇ ಕಷ್ಟ ಆದ್ರೂ ಇಲ್ಲೇಯ ಎಂದುಕೊಂಡಳು ದೃಢವಾಗಿ ಕುಂಕುಮ. ವಾಟ್ ಹ್ಯಾಪನ್ ಪುಟ್ಟಮ್ಮ? ಏನಾಯ್ತು? ಏನಂಥ ಯೋಚನೆ? ಆಗಿನಿಂದ ಇಲ್ಲೇ ನಿಂತು ಯೋಚನೆಯಲ್ಲಿ ಮುಳುಗ್ಬಿಟ್ಟಿದೀಯಾ? ನಾನು ಕೂಗಿ ನೋಡಿದೆ ಆಗ್ಲೇ. ನಿನಗೆ ಇತ್ತಲಿನ ಪರಿವೇ ಇಲ್ಲ. ಎನಿಥಿಂಗ್ ಸೀರಿಯಸ್? ಏನಾದರೂ ಪ್ರಾಬ್ಲಮ್ ಇದೆಯಾ? ಕಣ್ಣೆಲ್ಲ ಯಾಕೆ ಕೆಂಪಗಿದೆ? ಏನಾಯ್ತು ಪುಟ್ಟಮ್ಮ ಎಂದಿದ್ದರು ಅವರು. ಅವಳು ನಿಂತಿದ್ದತ್ತ ತಮ್ಮ ವೀಲ್ ಚೇರನ್ನ ತಂದ ಮಿಸ್ಟರ್ ಆಚಾರ್ಯ. ಅವಳು ಬಂದು ನಿಂತಾಗಲೇ ಅವಳನ್ನ ಗಮನಿಸಿದ್ದವರು. ಕರೆದಿದ್ದರು 2-3 ಸಲ ಅವಳನ್ನ. ಗಮನವೇ ಇಲ್ಲ ಅವಳಿಗೆ. ಅದಕ್ಕೆ ತಾವೇ ಬಂದಿದ್ದರು ಅವಳು ನಿಂತಿರುವತ್ತ. ಅವರ ಮಾತಿನಿಂದ ಎಚ್ಚರವಾಯಿತು ಕುಂಕುಮಗೆ. ಅವರತ್ತ ನೋಡಿದವಳು. ನೋನು, ನಥಿಂಗ್ ಸೀರಿಯಸ್ ಅಂಕಲ್. ಏನೋ ಹೀಗೆ ಯೋಚಿಸ್ತಾ ಇದ್ದೆ ಅಷ್ಟೇ ಎಂದಿದ್ದಳು ಅವರ ಹಿಂದೆ ಬಂದು ಅವರ ವೀಲ್ ಚೇರ್ ಹಿಡಿದು. ಅವರ ನೋಟ ತಪ್ಪಿಸಿದ್ದಳು ಹುಡುಗಿ. ಅವರು ತನ್ನತ್ತ ಇಷ್ಟು ಆಳವಾಗಿ ತನ್ನನ್ನು ಗಮನಿಸುತ್ತಿದ್ದರೇ ಎಂಬುದು ಅವಳಿಗೆ ಆಶ್ಚರ್ಯವೇ. ನೀವೇಳಿ ಅಂಕಲ್, ತಿಂಡಿ ತಿಂದ್ರಾ? ಅದು ನಾನು ಆಗ್ಲೇ ಬರ್ತಿದ್ದೆ. ಅಲ್ಲಿ ಗೊಂಬೆ ಅದೇ ನಾಟ್ಯ ಪುಟ್ಟಿ ಬಿಡ್ಲಿಲ್ಲ ಬರೋಕೆ. ಅದಕ್ಕೆ ಲೇಟ್ ಆಯ್ತು, ಸಾರಿ ಎಂದಿದ್ದಳು ಸಂಕೋಚದಿಂದ ಹುಡುಗಿ. ಅವಳ ಮಾತು ಕೇಳಿ ನಕ್ಕು ಬಿಟ್ಟಿದ್ದರು ಮಿಸ್ಟರ್ ಆಚಾರ್ಯ. ನೋ ವರಿ ಡಿಯರ್, ನೀನು ಯಾವಾಗ್ಲಾದ್ರೂ ಬಾ. ಅಂತೂ ಬರ್ತೀಯಲ್ಲ ಅನ್ನೋದೇ ಒಂದು ಖುಷಿ ನನಗೆ. ನಿಜ ಹೇಳಬೇಕು ಅಂದ್ರೆ ನಾನು ಇಷ್ಟಾದ್ರೂ ಲವಲವಿಕೆಯಿಂದ ಇದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ ನೋಡು. ನೀನು, ನಿನ್ನ ಮಾತು ನನಗೆ ಇಷ್ಟಾದರೂ ಉತ್ಸಾಹ ಮೂಡಿಸಿದೆ. ಇದಕ್ಕೆ ನಾನು ನಿನಗೆ ಚಿರಋಣಿಯಾಗಿರ್ಬೇಕು ಪುಟ್ಟಮ್ಮ. ಥ್ಯಾಂಕ್ ಯು ಸೋ ಮಚ್ ಕಣೋ ಎಂದಿದ್ದರು ಮಿಸ್ಟರ್ ಆಚಾರ್ಯ. ನನ್ಗೇನಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಿ ಅಂಕಲ್? ನಾನೇನ್ ಮಾಡಿದೆ ಅಂಥದ್ದು? ನೀವು ಖುಷಿಯಾಗಿದ್ರೆ ಮನಸ್ಸು ನಿರಾಳವಾಗಿರುತ್ತೆ. ನಾನಂತೂ ಹಂಗೆ ಇರ್ತೀನಿ. ನನಗೆ ಅಂತ ಯಾರು ಇರ್ಲಿ ಬಿಡ್ಲಿ, ಏನೇ ಸಮಸ್ಯೆ ಬರ್ಲಿ ಹೋಗ್ಲಿ, ನಗ್ನಗ್ತಾ ಇದ್ಬಿಡ್ತೀನಿ. ನಾವು ಅತ್ತು ಕರೆದು ಮಾಡಿದ್ರೆ ಬಂದಿರೋ ಸಮಸ್ಯೆ, ನೋವು ಎಲ್ಲವೂ ನಮ್ಮಿಂದ ಓಡೋಗುತ್ತಾ? ಇಲ್ಲ ತಾನೇ. ನಮಗೆ ಬಂದಿರೋ ಎಲ್ಲಾ ಕಷ್ಟವನ್ನ ನಾವೇ ಅನುಭವಿಸ್ಲೇಬೇಕು, ಏನಾದ್ರೂ ಹೋದ್ರು ಅಲ್ವಾ? ಮತ್ತ್ಯಾಕೆ ನಾವು ಬಾಯ್ ಪಡ್ಕೋಬೇಕು ಅಲ್ವಾ? ಅದಕ್ಕೆಯ ನಾನು ಆದಷ್ಟು ಖುಷಿಯಾಗಿರಲು ಪ್ರಯತ್ನ ಮಾಡ್ತೀನಿ ಅಂಕಲ್. ನನ್ನ ಹತ್ತಿರದವರಿಗೂ ನಾನು ಅದನ್ನೇ ಹೇಳ್ತೀನಿ ಎಂದಿದ್ದಳು ಕುಂಕುಮ. ಅವಳ ಮಾತುಗಳನ್ನೇ ಕಿವಿಗೊಟ್ಟು ಅವಳನ್ನೇ ಸೋಜಿಗವೆಂಬಂತೆ ನೋಡುತ್ತಾ ಕೇಳುತ್ತಿದ್ದರು ಮಿಸ್ಟರ್ ಆಚಾರ್ಯ. ಹುಡುಗಿ ಅವರಿಗೆ ಒಂದು ಸೋಜಿಗವೇ. ಇಂಥ ಚಿಕ್ಕ ವಯಸ್ಸಿಗೆ ಎಂಥ ಪ್ರಬುದ್ಧತೆ ಹುಡುಗಿಗೆ. ನೋಡಲು ಹುಡುಗಾಟದ ಹುಡುಗಿಯಂತೆ ಕಾಣುವ ಹುಡುಗಿಯ ಯೋಚನೆಯಲ್ಲಿ ಎಂಥ ಪ್ರಬುದ್ಧತೆ ಇದೆ. ಈ ಘೋರ ಪ್ರಪಂಚವನ್ನ ಅನಾಥೆಯಾಗಿ ಒಂಟಿಯಾಗಿ ಎದುರಿಸುತ್ತಿದ್ದಾಳೆ ಎಂದರೆ ಹುಡುಗಿ ಧೈರ್ಯವಂತೆ ಕೂಡ ಎಂದು ಮನಸಾರ ಮೆಚ್ಚಿಕೊಂಡರು ಹುಡುಗಿಯನ್ನ ಮಿಸ್ಟರ್ ಆಚಾರ್ಯ.
ಯು ಆರ್ 100% ರೈಟ್ ಪುಟ್ಟ. ನಾವು ಅತ್ತು ಕರೆದು ರಂಪಾಟ ಮಾಡಿದ್ರೆ ನಮ್ಮ ಕಷ್ಟ, ನೋವು ಕಡಿಮೆ ಆಗುತ್ತಾ? ಖಂಡಿತ ಇಲ್ಲ. ನೀನು ವಯಸ್ಸಿನಲ್ಲಿ ಚಿಕ್ಕೋಳಾದ್ರೂ ಮುತ್ತಿನಂತ ಮಾತು ಅಂದಿದೀಯ. ನಾನು ಕೂಡ ಅನ್ಕೋತೀನಿ ಖುಷಿ ಖುಷಿಯಾಗಿ ಇರಬೇಕು ಅಂತ. ಆದ್ರೆ ನನ್ನ ಪರಿಸ್ಥಿತಿಯನ್ನ ನೀನೇ ನೋಡಿದೀಯ. ಎದ್ದು ಓಡಾಡಲಾರೆ, 4 ಜನರೊಂದಿಗೆ ಬೆರೆಯಲಾರೆ. ಹೋಗಲಿ ಅಂದ್ರೆ ನನ್ನ ಕೆಲಸವನ್ನ ನಾನು ಸ್ವತಂತ್ರವಾಗಿ ಮಾಡಿಕೊಳ್ಳಲಾರದ ಅಸಹಾಯಕ ಪರಿಸ್ಥಿತಿ ನನ್ನದು. ಹೀಗಿರುವಾಗ ಹೇಗೆ ತಾನೇ ಖುಷಿ ಖುಷಿಯಾಗಿರಲು ಸಾಧ್ಯ ಹೇಳು ನಾನು, ಎಂದಿದ್ದರು ಅಸಹಾಯಕತೆಯಿಂದ, ನೋವಿನಿಂದ ಮಿಸ್ಟರ್ ಆಚಾರ್ಯ. ಪರಿಸ್ಥಿತಿ ಮನುಷ್ಯನನ್ನ ಅಸಹಾಯಕನನ್ನಾಗಿಸ್ತದೆ. ಅದು ನನಗಿಂತ ಹೆಚ್ಚಾಗಿ ಯಾರಿಗೆ ಅರ್ಥ ಆಗೋಕೆ ಸಾಧ್ಯ ಹೇಳಿ ಅಂಕಲ್? ಎಲ್ಲೋ ಬಿಸಾಡಿ ಹೋಗಿದ್ದ ನನ್ನ ಯಾರೋ ಎತ್ತಿಕೊಂಡು ಹೋಗಿ ಯಾವುದೋ ಅನಾಥಾಶ್ರಮಕ್ಕೆ ಸೇರಿಸಿದ್ದರಂತೆ. ಅದೇ ನನ್ನ ಮನೆಯಾಯಿತು. ಅಲ್ಲಿರುವವರೇ ನನ್ನ ತಂದೆ, ತಾಯಿ, ಅಕ್ಕ, ತಂಗಿ, ಬಂಧು ಬಳಗದವರಾದರು. ಹಾಗೆಯೇ ಬೆಳೆದೆ ನಾನು. ನನಗೆ ತಿಳುವಳಿಕೆ ಬಂದಾಗ, ನನ್ನ ಎಲ್ರೂ ಅನಾಥೆ ಅಂದಾಗ ನನ್ನ ಮನಸ್ಸಿಗೆ ಸಹಿಸಲಾರದ ನೋವಾಗಿದ್ದು ನಿಜ. ಆದರೆ ಬದುಕಿನ ಅನಿವಾರ್ಯತೆ ಇತ್ತಲ್ಲ, ಬದುಕಲೇಬೇಕಿತ್ತು. ಹುಟ್ಟಿಸಿದ್ದನಲ್ಲ ಭಗವಂತ. ಬದುಕಿದೆ. ದಿನಗಳೆದಂತೆ, ವರ್ಷಗಳು ಉರುಳಿದಂತೆ ಗಟ್ಟಿಯಾಗುತ್ತಾ ಹೋದೆ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ನವರೆಂಬುವವರು ಯಾರೂ ಇಲ್ಲ. ನನಗೆ ನಾನೇ ಎಲ್ಲ ಎಂದು ನನಗೆ ನಾನೇ ಧೈರ್ಯ ತುಂಬಿಕೊಂಡೆ. ಇರುವಷ್ಟು ದಿನ ಸಂತೋಷದಿಂದ ಇರಬೇಕು ಎಂದು ನನಗೆ ನಾನೇ ಶಪಥ ಮಾಡಿಕೊಂಡೆ. ಇಂದಿನವರೆಗೂ ಹಾಗೆಯೇ ಬದುಕುವ ಪ್ರಯತ್ನ ಮಾಡಿದ್ದೀನಿ ಅಂಕಲ್, ಎಂದಿದ್ದಳು ಹುಡುಗಿ ದೀರ್ಘವಾಗಿ. ಅಂಕಲ್, ನಿಮಗೆ ನೋಡಿ, ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀರಾ. ಬಂಗಾರದಂಥ ಮಗ, ಮೊಮ್ಮಗಳು ಎಲ್ಲರೂ ಇದ್ದಾರೆ. ಮಿಕ್ಕಿದವರ ಬಗ್ಗೆ ನನಗೆ ತಿಳಿದಿಲ್ಲ. ನಿಮ್ಮ ಹೆಂಡತಿ, ನಿಮ್ಮ ಮಗನ ಹೆಂಡತಿ ಎಲ್ಲರೂ ಇರಬಹುದು ಅಲ್ವಾ? ಇಷ್ಟೆಲ್ಲ ಇದ್ದು ನೀವು ನೋವು ಪಡುವುದರಲ್ಲಿ ಅರ್ಥ ಇದೆಯಾ? ಇನ್ನು ನಿಮ್ಮ ಪರಿಸ್ಥಿತಿ, ಮನುಷ್ಯನ ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ ಅಂಕಲ್? ಇವತ್ತಲ್ಲ ನಾಳೆ ನೀವು ಸರಿ ಹೋಗ್ಬೋದು. ಭರವಸೆ ಇರಬೇಕು. ಭರವಸೆಯೇ ಬದುಕಲ್ಲವೇ, ಎಂದಿದ್ದಳು ಕುಂಕುಮ. ಮಂತ್ರಮುಗ್ಧರಾಗಿ ಬಿಟ್ಟಿದ್ದರು ಮಿಸ್ಟರ್ ಆಚಾರ್ಯ ಹುಡುಗಿಯ ಮಾತುಗಳ ಧಾಟಿಗೆ. ಅವಳ ಎಲ್ಲಾ ಮಾತುಗಳು ಎಷ್ಟು ಸತ್ಯ ಅಲ್ಲವೇ ಎನ್ನಿಸಿಬಿಟ್ಟಿತ್ತು ಅವರಿಗೆ. ಈಗ ನಾನು ನಿಮ್ಮನ್ನ ನಿಮ್ಮ ಮನೆಯ ಹೂದೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂಕಲ್. ತುಂಬಾ ಚಂದಾಗದೆ ನಿಮ್ ಗಾರ್ಡನ್ನು. ಆದ್ರೆ ಹೋಗೋ ದಾರಿ ಮಾತ್ರ ನೀವೇ ತೋರಿಸ್ಬೇಕು ನನ್ಗೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಅರಮನೆಯಲ್ಲಿ ಎಲ್ಲೆಲ್ಲಿ ಏನೇನದೆ ಅಂತ ದೇವರಾಣೆ ನಂಗೆ ಅರ್ಥ ಆಗಲ್ಲ. ನಾನು ನನ್ನ ಜೀವಮಾನದಾಗೆ ಇಂಥ ಮನೇನ ಕನಸ್ನಾಗೂ ಕಂಡೋಳಲ್ಲ. ಗಾರ್ಡನ್ನಾಗೆ ಸ್ವಲ್ಪ ಓಡಾಡಿದ್ರೆ ನಿಮಗೂವೆ ಸ್ವಲ್ಪ ಚೇಂಜ್ ಆಯ್ತದೆ. ಆಮೇಲೆ ನಿಮ್ಗೆ ಮಸಾಜ್ ಮಾಡ್ತೀನಿ ಕಾಲು ಕೈಗೆ, ಸರಿನಾ? ಎಂದಿದ್ದಳು ಅವರ ವೀಲ್ ಚೇರ್ ಅನ್ನ ಬಾಗಿಲಿನತ್ತ ತಿರುಗಿಸಿ ಕುಂಕುಮ. ಅವಳ ಮುಗ್ಧ ಮಾತುಗಳಿಗೆ ಜೋರಾಗಿ ನಕ್ಕವರು. ನಿನ್ನ ಥರಾನೇ ನಿನ್ನ ಮಾತುಗಳು ಕೂಡ ತುಂಬ ಮುದ್ದಾಗಿವೆ ಪುಟ. ಯಾವ ಕಡೆ ಭಾಷೆ ಇದು? ಮೈಸೂರು, ಮಂಡ್ಯ ಕಡೆಯ ಭಾಷೆ ಅನ್ಸುತ್ತೆ. ಕೇಳಿದ್ರೆ ಏನೇ ಹೇಳು, ಕೇಳೋಕೆ ಮಾತ್ರ ತುಂಬಾ ಖುಷಿ ಕೊಡುತ್ತೆ ನಿನ್ನ ಮಾತು ಕಣೋ. ಪುಟ್ಟ, ಒಂದು ಮಾತು ಹೇಳ. ನನಗೆ ಈ ರೂಮಿನಿಂದ ಹೊರಗೆ ಹೋಗೋಕೆ ಇಷ್ಟಾನೇ ಆಗ್ತಾ ಇರಲಿಲ್ಲ ನಿನ್ನ ನೋಡೋದಕ್ಕೂ ಮೊದಲು. ಯಾಕೋ ಗೊತ್ತಿಲ್ಲ. ತುಂಬಾ ಸಲ ನನ್ನ ಮಗ, ಜಾನಿ ಇಬ್ರೂ ನನ್ನ ಹೊರಗಡೆ ಕರ್ಕೊಂಡು ಹೋಗೋಕೆ ನೋಡಿದ್ರೂ ನಾನು ಬೇಡ ಅಂತಾನೆ ಅಂತಿದ್ದೆ. ಆದ್ರೆ ಈಗ ನೀನು ಹೋಗೋಣ ಹೊರಗೆ ಅಂದಾಗ ಯಾಕೋ ಬೇಡ ಅನ್ನೋಕೆ ಮನ್ಸೇ ಬರ್ತಾ ಇಲ್ಲ, ಎಂದಿದ್ದರು ಮಿಸ್ಟರ್ ಆಚಾರ್ಯ. ಅವರ ಮಾತುಗಳನ್ನ ಕೇಳಿ ಮುಗುಳ್ನಕ್ಕಿದ್ದಳು ಕುಂಕುಮ. ಮುಖದಲ್ಲಿ ವಿಷಾದವಿತ್ತು. ಅಂಕಲ್, ನಿಮ್ಗೊಂದು ವಿಷಯ ಹೇಳಲಾ? ನನಗೆ ನನ್ನ ಮಾತೃಭಾಷೆ ಯಾವುದು ಅಂತಾನೆ ಗೊತ್ತಿಲ್ಲ. ನಾನು ಚಿಕ್ಕೋಳಿದ್ದಾಗ ಆಂಧ್ರದ ಒಂದು ಅನಾಥಾಶ್ರಮದಲ್ಲಿದ್ದೆ. ಅದಕ್ಕೆಯ ನನಗೆ ನನ್ನ ಮಾತಿನ ನಡುವೆ ಆಗಾಗ ತೆಲುಗು ನುಸುಳ್ಕೊಂಡು ಬರ್ತದೆ. ಈಗೀಗ ಸ್ವಲ್ಪ ಕಡಿಮೆ ಆಗಿದೆ. ಆಮೇಲೆ ಅಲ್ಲಿನ ಆಶ್ರಮದವರು ಕರ್ನಾಟಕದ ಅವರ ಇನ್ನೊಂದು ಅನಾಥಾಶ್ರಮಕ್ಕೆ ನನ್ನ ಕಳಿಸಿದ್ರು. ಆಮೇಲೆ ಕನ್ನಡ ಕಲ್ತೆ. ನಮ್ದೆಲ್ಲ ಸರ್ಕಾರಿ ಶಾಲೆ ಅಲ್ವಾ? ಎಲ್ಲಾ ಭಾಗದ ಹುಡುಗೀರು ಇದ್ರು. ಅದರಲ್ಲಿ ನನ್ನ ಒಬ್ಳು ಬೆಸ್ಟ್ ಫ್ರೆಂಡ್ ಈ ಥರಾನೇ ಮಾತಾಡೋಳು. ನನಗೂ ಇದೇ ಅಭ್ಯಾಸ ಆಗೋಯ್ತು. ಆಗಾಗ ಪ್ರಯತ್ನ ಪಟ್ಟು ಈ ಬೆಂಗಳೂರಿನ ಭಾಷೆ ಮಾತಾಡ್ತೀನಿ. ಅದು ಸಮಯ, ಸಂದರ್ಭ, ಜಾಗ, ಪರಿಸ್ಥಿತಿ ಎಲ್ಲ ನೋಡ್ಕೊಂಡು. ಆದ್ರೆ ಹಿಂಗ್ ಮಾತಾಡಿದ್ರೆಯ ನನಗೆ ಸಮಾಧಾನ ನೋಡಿ. ನೀವು ನನ್ನ ತಪ್ಪು ತಿಳಿಯಲ್ಲ, ತಮಾಷೆ ಮಾಡಲ್ಲ ಅಂತವ ಕನ್ಫರ್ಮ್ ಆದ್ಮೇಲೆಯ ನಾನು ಹಿಂಗ್ ಮಾತಾಡೋದು ಸ್ಟಾರ್ಟ್ ಮಾಡಿದ್ದು ಅಂಕಲ್, ಎಂದಿದ್ದಳು ಹುಡುಗಿ ಪ್ರಾಮಾಣಿಕವಾಗಿ. ಒಳ್ಳೆ ಹುಡುಗಿ. ನೀನ್ ಹೀಗ್ ಮಾತಾಡಿದ್ರೆ ನಾನ್ಯಾಕೆ ತಮಾಷೆ ಮಾಡ್ಲಿ, ತಪ್ಪು ತಿಳಿಲಿ ಹೇಳು? ಅದು ನಿನ್ನ ಇಷ್ಟ ಕಣೋ. ನನಗೂ ನೀನು ಈ ಥರ ಮಾತಾಡಿದ್ರೇನೆ ಇಷ್ಟ ನೋಡು, ನಕ್ಕಿದ್ದರು ಮಿಸ್ಟರ್ ಆಚಾರ್ಯ. ನೀವು ನಕ್ರೆ ತುಂಬಾ ಚಂದ ಕಾಣಿಸ್ತೀರಾ ಅಂಕಲ್. ನಿಮ್ಗೆ ವಯಸ್ಸಾಗದೆ ಅಂತವ ಗೊತ್ತೇ ಆಗಲ್ಲ ನೋಡಿ. ಯಾವಾಗ್ಲೂ ನಗ್ನಗ್ತಾ ಇರಿ, ಆರೋಗ್ಯಕ್ಕೂ ಒಳ್ಳೆಯದು, ಎಂದಿದ್ದಳು ಹುಡುಗಿ. ಅವಳ ಪ್ರಾಮಾಣಿಕ ಮುಗ್ಧ ಮಾತುಗಳು ನಿಜವಾಗಿಯೂ ಅವರಿಗೆ ಬಹಳ ಇಷ್ಟವಾಗಿತ್ತು. ತಮ್ಮ ಆಜ್ಞೆಯಂತೆಯೇ ಆಗಲಿ ಸುಂದರಿ, ಎಂದು ತಮಾಷೆಯಾಗಿ ನುಡಿದು ಜೋರು ನಗು ನಕ್ಕವರು. ನಡಿ ಮತ್ತೆ ನಮ್ ಗಾರ್ಡನ್ಗೆ ಹೋಗೋಣ.
ನನಗೂ ಹೊರಗಿನ ಪ್ರಪಂಚ ನೋಡಿ ತಿಂಗಳುಗಳೇ ಉರುಳಿ ಹೋಗಿವೆ. ಹೋದರೆ ಹಾಸ್ಪಿಟಲ್, ಬಂದರೆ ಮನೆ. ಹಂಗಾಗಿದೆ ನನ್ನ ಪರಿಸ್ಥಿತಿ. ಈಗ ನೀನ್ ಬಂದಿದೀಯಲ್ಲ, ಪರಿಸ್ಥಿತಿ ಸುಧಾರಿಸಬಹುದು ನಂದು. ನೋಡೋಣ ಎಂದಿದ್ದರು ಮಿಸ್ಟರ್ ಆಚಾರ್ಯ. ಅತ್ತಿಂದಿತ್ತ ಓಡಾಡುತ್ತಾ ಆಟವಾಡುತ್ತಿರುವ ತನ್ನ ಮಗಳನ್ನೇ ಒಂದು ಕಡೆ ಕುಳಿತು ನೋಡುತ್ತಿದ್ದ ಆಯುಷ್. ಅವನ ನೋಟ ಮಗುವಿನತ್ತ ಇದ್ದರೂ ಮನಸ್ಸು ಮಾತ್ರ ಹುಡುಗಿಯ ಸುತ್ತವೇ ಸುತ್ತುತ್ತಿತ್ತು. ಅವನ ಸಾವಿರ ಪ್ರಯತ್ನದ ನಂತರವೂ ಥತ್, ಯಾಕೆ ಹೀಗೆ ನನ್ನ ಸತಾಯಿಸ್ತಾ ಇದ್ದಾಳೆ ಈ ಹುಡುಗಿ? ಎಲ್ಲವನ್ನ ನೋಡಿ ಅನುಭವಿಸಿ ಬಿಟ್ಟಿದ್ದೀನಿ ನಾನು. ಇವಳಂತ ಅಂಥವರ ಮೋಸ, ಸ್ವಾರ್ಥ ಇವೇ ನನ್ನನ್ನು ಇಂದು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ ಒಂದು ರೀತಿಯಲ್ಲಿ ಎಂದರೂ ತಪ್ಪಲ್ಲ ಎಂದುಕೊಂಡವನ ಯೋಚನೆ 5 ವರ್ಷಗಳ ಹಿಂದೆ ಓಡಿತ್ತು. ಆಗ ತಾನೇ ನಕ್ಷತ್ರ ಫ್ಯಾಷನ್ ಎಂಬ ನವತಾರೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿತ್ತು. ಇದರಲ್ಲಿ ರಘುನಂದನಾಚಾರ್ಯ ಅವರ ಶ್ರಮ ಎಷ್ಟಿತ್ತೋ ಅದಕ್ಕಿಂತಲೂ ಅಧಿಕ ಶ್ರಮ ಆಯುಷ್ ಆಚಾರ್ಯನದಿತ್ತು. ಅವನು ಆಗ ಬಿಸ್ನೆಸ್ ಫೀಲ್ಡಲ್ಲಿ ಹೆಸರು ಮಾಡುತ್ತಿರುವ ಯಂಗ್ ಬಿಸ್ನೆಸ್ ಮೆನ್. ದಿನವೂ ಅವನ ಹಲವಾರು ಇಂಟರ್ವ್ಯೂಗಳು ಒಂದಿಲ್ಲೊಂದು ಟಿವಿ ಚಾನೆಲ್ಗಳಲ್ಲಿ, ಪೇಪರ್ಗಳಲ್ಲಿ ಇದ್ದೇ ಇರುತ್ತಿದ್ದವು. ಅಂದು ಅತ್ಯಂತ ಟೆನ್ಷನ್ನಲ್ಲಿ ಒಂದು ಶಾಪಿಂಗ್ ಮಾಲ್ನಿಂದ ಹೊರಬರುತ್ತಿದ್ದ ಆಯುಷ್ ಆಚಾರ್ಯ, ಕಿವಿಯಲ್ಲಿ ಐಫೋನ್ ಹಿಡಿದು. ಫೋನಿನಲ್ಲಿ ಅತ್ತ ಕಡೆ ಇದ್ದವನಿಗೆ ಬೈಯುತ್ತಿದ್ದವನಿಗೆ ಕೆಳಗೆ ಇದ್ದವಳು ಕಣ್ಣಿಗೆ ಬಿದ್ದಿರಲಿಲ್ಲ. ಎಡವಿ ಬಿಟ್ಟಿದ್ದ ಅವಳಿಗೆ ಅವಳು ತನ್ನ ಬದುಕನ್ನೇ ಬದಲಿಸಿಬಿಡಬಹುದು ಎಂಬ ಸಣ್ಣ ಸುಳಿವೂ ಇರಲಿಲ್ಲ ಆಯುಷ್ ಆಚಾರ್ಯ ಎಂಬ ನಕ್ಷತ್ರ ಲೋಕದ ಯುವರಾಜನಿಗೆ. ಅವಳೇ ನೀಲಿಮಾ. ಯೂ ಬ್ಲಡಿ ಎಂದವನಿಗೆ ಸರಿಯಾಗಿಯೇ ಬೆವರು ಇಳಿಸಿದ್ದಳು ಅವಳು. ಎದುರಿಗೆ ಇದ್ದವಳನ್ನೇ ಮೇಲಿನಿಂದ ಕೆಳಗಿನವರೆಗೂ ನೋಡಿದವನಿಗೆ ಅವಳಲ್ಲಿ ಒಬ್ಬಳು ಮಾಡೆಲ್ ಕಂಡಿದ್ದಳು. ಈ ಹುಡುಗಿಯನ್ನ ಸರಿಯಾಗಿ ಟ್ರೈನ್ ಮಾಡಿದರೆ ಇವಳು ನಮ್ಮ ನಕ್ಷತ್ರ ಲೋಕದ ಟಾಪ್ ಮಾಡೆಲ್ ಆಗಬಹುದು ಇವಳು ಎಂದು ಆ ಕ್ಷಣದಲ್ಲೇ ನಿರ್ಧರಿಸಿಬಿಟ್ಟಿದ್ದ ಆಯುಷ್ ಆಚಾರ್ಯ ಎಂಬ ಪಕ್ಕಾ ಬಿಸ್ನೆಸ್ ಮ್ಯಾನ್. ಅವನ ಯೋಚನೆಯಲ್ಲಿ ಬೇರೇನೂ ಸುಳಿದಿರಲಿಲ್ಲ, ಸುಳಿಯಲು ಸಾಧ್ಯವೂ ಇರಲಿಲ್ಲ. ತನ್ನ ಬಿಸ್ನೆಸ್ ಹೊರತುಪಡಿಸಿ ಬೇರೆ ಯಾವ ವಿಷಯವನ್ನೂ ಕೂಡ ಯೋಚಿಸುವ ಮನುಷ್ಯನೇ ಅಲ್ಲ ಅವನು. ದೀರ್ಘವಾಗಿ ತನ್ನೆದುರು ನಿಂತಿದ್ದ ಹುಡುಗಿಯನ್ನ ದಿಟ್ಟಿಸಿದ್ದ ಅವನು. ಸುಮಾರು 19ರ ಒಳಗಿನ ವಯಸ್ಸು. ಅವಳ ಮಾತಿಗೆ ತಕ್ಕಂತೆ ಪಟಪಟನೆ ಹೊಡೆದುಕೊಳ್ಳುತ್ತಿರುವ ಮೀನಿನ ಕಂಗಳು, ಮುದ್ದಾದ ಪುಟ್ಟ ತುಟಿಗಳು, ತುಂಬು ಕೆನ್ನೆಗಳು, ಅಷ್ಟೇನೂ ಬಿಳುಪಲ್ಲದ ಎಣ್ಣೆಗೆಂಪು ಬಣ್ಣದ ಮುದ್ದಾದ ಎಳಸು ವದನಾರವಿಂದ, ಯಾವ ಅಲಂಕಾರವೂ ಇಲ್ಲದೆ ಶುಭ್ರವಾಗಿ ಹೊಳೆಯುತ್ತಿರುವ ಮುದ್ದು ಮುಖ. ಹುಡುಗಿ ನಿಜವಾಗಿಯೂ ಮಾಡೆಲಿಂಗ್ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಹಾಗಿದ್ದಾಳೆ. ನೋಡಿದರೆ ಲೋವರ್ ಮಿಡ್ಲ್ ಕ್ಲಾಸ್ ಹುಡುಗಿಯ ಹಾಗಿದ್ದಾಳೆ. ಟ್ರೈನ್ ಮಾಡಿದರೆ ಹುಡುಗಿ ಕ್ಷೇತ್ರದಲ್ಲಿ ಒಳ್ಳೆಯ ಭವಿಷ್ಯವಿದೆ ಹುಡುಗಿಗೆ, ಕೇಳಿಯೇ ಬಿಡೋಣ ಎಂದುಕೊಂಡ ಮನಸ್ಸಿನಲ್ಲಿಯೇ. ಯೋ, ಯಾವನಯ್ಯ ನೀನು? ನನಗೆ ಬ್ಲಡಿ ಗಿಡಿ ಅನ್ಬಿಟ್ಟು ಏನೇನೋ ಬೈದು, ನಾನು ಬೈತಾ ಇದ್ರುವೆ ಕಣ್ಣು ಬಾಯಿ ಬಿಟ್ಕೊಂಡು ನನ್ನೇ ನೋಡ್ತಾ ಇದೆಯಲ್ಲ. ಬಾಯಿ ಬಿಡು. ನೋಡೋದಕ್ಕೂ ಮಾತ್ರ ದೊಡ್ಡ ಮನುಷ್ಯನ್ ತರ ಇದ್ರೆ ಸಾಲದು ಕಣಯ್ಯ. ಮನ್ಸು ದೊಡ್ಡದಾಗಿರ್ಬೇಕು. ನಿಮ್ಮಂಥವ್ರಿಗೆಲ್ಲ ನಮ್ಮಂಥವ್ರ ಕಷ್ಟ ಎಲ್ಲ ಅರ್ಥ ಆಗ್ಬೇಕು ಎಂದು ಗಟ್ಟಿಯಾಗಿಯೇ ಹೇಳಿದವಳು. ಥತ್, ಬಡವರ ಮನೆಯಲ್ಲಿ ಹೆಣ್ಮಗಳಾಗಿ ಖಂಡಿತ ಹುಟ್ಟಬಾರ್ದು. ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ. ಇದು ಒಂದು ಜೀವನಾನ? ಈ ಸಂಭ್ರಮಕ್ಕೆ ಮಕ್ಕಳಾದ್ರೂ ಯಾಕೆ ಬೇಕೋ ಇವರಿಗೆ? ಈ ದೇಶದಲ್ಲೋ ಓದಿದ್ರೆ ಒಂದ್ ನೆಟ್ಗಿರೋ ಕೆಲ್ಸಕ್ಕೆ ಗತಿ ಇಲ್ಲ. ಇನ್ನು ನಮ್ಮಂಥವ್ರು ಉದ್ಧಾರ ಆಗೋದಾದ್ರೂ ಹೇಗೆ? ಎಲ್ಲ ನನ್ನ ಕರ್ಮ. ಸಣ್ಣದಾಗಿ ತನ್ನ ಪರಿಸ್ಥಿತಿಗೆ ಶಪಿಸುತ್ತಾ ತನ್ನ ಕಾಲಲ್ಲಿ ಹರಿದಿರುವ ಚಪ್ಪಲಿಗೆ ಪಿನ್ ಹಾಕುತ್ತಿದ್ದಳು ನೀಲಿಮಾ. ಅವಳು ಮೊದಲಿನಿಂದಲೂ ಬಹಳ ಮಹತ್ವಾಕಾಂಕ್ಷೆಯ ಹುಡುಗಿ. ಆದರೆ ಹುಟ್ಟಿದ್ದು ಕೆಳ ಮಧ್ಯಮ ವರ್ಗದ ಮನೆಯಲ್ಲಿ. ಆದರೂ ಅವಳ ಆಸೆಗಳಿಗೇನೂ ಮಿತಿ ಇರಲಿಲ್ಲ. ತಾನು ಬಯಸಿದ್ದನ್ನ ಕಷ್ಟಪಟ್ಟಾದರೂ ಪಡೆಯಲೇಬೇಕು ಎಂಬ ಹಠವಿತ್ತು ಅವಳಲ್ಲಿ. ಅವಳ ಓದಿಗೆ ತಕ್ಕ ಕೆಲಸಕ್ಕಾಗಿ ಈ ಅಲೆದಾಟ ಅವಳದು. ಯಾವುದೋ ಕಂಪನಿಯ ಇಂಟರ್ವ್ಯೂ ಮುಗಿಸಿ ಬರುವಾಗಲೇ ಅವಳು ಆಯುಷ್ ಆಚಾರ್ಯನ ಕಣ್ಣಿಗೆ ಬಿದ್ದಿದ್ದು. ಇದು ಆಯುಷ್ನ ದುರಾದೃಷ್ಟವೋ ಅವಳ ಅದೃಷ್ಟವೋ? ಹೇ ಯೂ ಎಂದು ಚಿಟಿಕೆ ಹೊಡೆದು ಅವಳ ಬಾಯಿಗೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿದ್ದ ಆಯುಷ್ ಆಚಾರ್ಯ. ನಾನೇನು ನಾಯಿನ ಚಿಟಿಕೆ ಹೊಡೆದು ಕರೆಯೋಕೆ? ನೀನು ದೊಡ್ಡ ಮನುಷ್ಯ ಇರ್ಬೋದು, ನಾನು ನಿನ್ನಷ್ಟು ದೊಡ್ಡ ಜನ ಇಲ್ದೇ ಇರ್ಬೋದು. ಆದ್ರೆ ಒಂದ್ ತಿಳ್ಕ, ನಾನು ಮನುಷ್ಯಳೇ ಎಂದು ಗದರಿದವಳು. ಮುಂದೊಂದಿನ ನಾನು ಕೈತುಂಬ ಸಂಪಾದನೆ ಮಾಡ್ತೀನಿ. ನಿನ್ನಂಗೆ ಐಫೋನ್ ನನ್ನ ಕೈಯಲ್ಲೂ ಇರುತ್ತೆ, ನೋಡ್ತಿರು ಎಂದು ಸಣ್ಣಗೆ ಗೊಣಗಿದ್ದಳು ನೀಲಿಮಾ. ಅವಳ ಉದ್ದಟತನದ ಮಾತಿಗೆ ಕೋಪ ಬಂದರೂ ತನ್ನ ಕೆಲಸ ಆಗಬೇಕಿರುವುದರಿಂದ ಕಷ್ಟಪಟ್ಟು ತಡೆದುಕೊಂಡಿದ್ದ ಆಯುಷ್. ಅವಳ ಕೈಯಲ್ಲಿರುವ ಫೈಲ್ ಅವಳ ವಯಸ್ಸು ನೋಡಿದವನಿಗೆ ಸುಲಭವಾಗಿ ಅಂದಾಜಾಗಿ ಬಿಟ್ಟಿತ್ತು. ಹುಡುಗಿ ಕೆಲಸಕ್ಕಾಗಿ ತಲಾಶ್ ನಡೆಸ್ತಾ ಇದ್ದಾಳೆ ಎಂದು. ಈಗಿನ ಕಾಲದಲ್ಲಿ ಕೆಲಸ ಸಿಗುವುದು ಅಷ್ಟು ಸುಲಭವಲ್ಲ ಎಂದು ತಿಳಿಯದೇ ಇರುವಷ್ಟು ದಡ್ಡನಲ್ಲವಲ್ಲ ಅವನು. ಹೇಳಿ ಕೇಳಿ ಪಕ್ಕಾ ಬಿಸ್ನೆಸ್ ಮ್ಯಾನ್ ಅವನು. ಮುಖದ ಮೇಲೆ ಸಣ್ಣ ನಗು ಮೂಡಿತ್ತು ಅವನಿಗೆ, ತನ್ನ ಕೆಲಸ ಸುಲಭವಾಯಿತು ಎಂದು ಯೋಚಿಸಿ. ಆರ್ ಯು ಸರ್ಚಿಂಗ್ ಫಾರ್ ಜಾಬ್? ಗಂಭೀರವಾಗಿ ಕೇಳಿದ್ದ ಎದುರುಗಿದ್ದವಳನ್ನ ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳುವಂತೆ. ಅವನಿಗೆ ಬೇಕಾಗಿರುವ ಉತ್ತರಕ್ಕಾಗಿ ಅವಳನ್ನೇ ಕಣ್ಣು ಸಂಕುಚಿಸಿ ನೋಡುತ್ತಾ ಕಾದ ತಾಳ್ಮೆಯಿಂದ. ಅದು ಅವನಿಗೆ ತೀರಾ ಕಡಿಮೆ, ಆದರೂ ತಾಳ್ಮೆ ವಹಿಸಿದ್ದ. ಯಾಕೆ?
ಹೌದು, ಹುಡುಕ್ತಾ ಇದ್ದೀನಿ ಕೆಲ್ಸನ. ಅಂದ್ರೆ ನೀನು ನನ್ಗೆ ಕೆಲ್ಸ ಕೊಡ್ತೀಯಾ? ಏನೋ ದೊಡ್ದಾಗಿ ಕೇಳ್ತಾ ಇದೆ ಅಸ್ಸಾಮಿ. ತಾನೇ ಕರ್ದು ನನ್ಗೆ ಕೆಲ್ಸ ಕೊಡೋನ್ ಥರ. ಹೋಗು ನೀನು. ನನ್ ಪಾಡು ನನ್ಗೆ ಬಂದ್ಬಿಟ್ಟ ತಲೆನೋವಿನ ಗಿರಾಕಿ ಎಂದಿದ್ದಳು ನೀಲಿಮಾ. ತನ್ನ ಎಲ್ಲ ತಲೆಬಿಸಿಯನ್ನು ಅವನ ಮೇಲೆಯೇ ಕಕ್ಕಿದ್ದಳು. ಎಸ್, ನಾನೇ ಕೊಡ್ತೀನಿ ನಿನ್ಗೆ ಕೆಲ್ಸನ. ಮಾಡ್ತೀಯಾ? ಗಂಭೀರವಾಗಿ ಅಷ್ಟೇ ಖಚಿತವಾಗಿ ಹೇಳಿದ್ದ ಹಾಗೂ ಕೇಳಿದ್ದ ಅವಳನ್ನ ಆಯುಷ್ ಆಚಾರ್ಯ ತನ್ನ ಸ್ಟೈಲಲ್ಲಿ. ಆಶ್ಚರ್ಯದಿಂದ ಕಣ್ಣು ಊರಗಲವಾಗಿತ್ತು ನೀಲಿಮಾಳದು. ನಂಬಿಕೆಯಂತೂ ಖಂಡಿತ ಬಂದಿರಲಿಲ್ಲ ಅವಳಿಗೆ. ಸರ್ರನೆ ಕೋಪ ಏರಿತ್ತು. ಮೊದಲೇ ಕೆಲಸದ ಟೆನ್ಷನ್, ಜೊತೆಗೆ ಈಗಲೋ ಆಗಲೋ ಹರಿಯುವಂತಿದ್ದ ತನ್ನ ಚಪ್ಪಲಿಯ ಸ್ಥಿತಿ, ಎಲ್ಲದರಿಂದ ತಲೆ ಕೆಟ್ಟು ಗೊಬ್ಬರವಾಗಿತ್ತು ಅವಳದು. ಜೊತೆಗೆ ಈ ಆಸಾಮಿ ನನ್ನ ಜೊತೆಗೆ ತಮಾಷೆ ಮಾಡ್ತಾ ಇದ್ದಾನೆ. ಎಷ್ಟು ಧೈರ್ಯ ಇದ್ರೆ ನನ್ನ ಹೀಗೆ ಗೇಲಿ ಮಾಡ್ತಿದ್ದಾನೆ ಇವನು ಎಂದುಕೊಂಡು ಉರಿದು ಹೋಯಿತು ಅವಳಿಗೆ. ನಿನ್ಗೆ ತಮಾಷೆ ಮಾಡೋಕೆ ಬ್ಯಾರೆ ಯಾರೂ ಸಿಗ್ಲಿಲ್ವಾ? ನನ್ ಗ್ರಾಚಾರಕ್ಕೆ ನಾನೇ ತಗಲಾಕೊಂಡಿದ್ದೀನಿ ಅನ್ಸುತ್ತೆ ನಿನಗೆ. ಮೊದ್ಲೇ ನನಗೆ ತಲೆ ಕೆಟ್ಟು ಮೊಸರು ಗಡಿಗೆಯಾಗಿದೆ. ಮತ್ತೆ ನನ್ನ ತಲೆ ತಿನ್ಬೇಡ. ತಲೆ ಕೆಟ್ರೆ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಮೊದ್ಲೇ ಹೇಳ್ತಾ ಇದ್ದೀನಿ, ಬಿಡು ಗಾಡಿ ಇಲ್ಲಿಂದ. ನನಗೆ ಬೇಜಾನ್ ಕೆಲ್ಸ ಇದೆ. ಥತ್, ಎಲ್ಲೆಲ್ಲಿಂದ ಬರ್ತಾರೋ ನಮ್ ತಲೆ ತಿನ್ನೋಕೆ ಎಂದು ಅವನಿಗೆ ಬೈದು ತನ್ನ ಚಪ್ಪಲಿಯತ್ತ ಮತ್ತೆ ದೃಷ್ಟಿ ನೆಟ್ಟಳು. ನೋ, ಐ ಆಮ್ ನಾಟ್ ಜೋಕಿಂಗ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿನಗೆ ಕೆಲಸ ಕೊಡ್ತೀನಿ. ನಾನು ನನ್ ನೀನು ನನ್ನ ನೋಡಿಲ್ಲ ಅನ್ಸುತ್ತೆ. ಐ ಆಮ್ ಆಯುಷ್ ಆಚಾರ್ಯ. ನಕ್ಷತ್ರ ಫ್ಯಾಷನ್ ನಮ್ಮದೇ. ಅಲ್ಲಿ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗ್, ಅದೇ ನಮ್ಮ ಕಂಪನಿ. ಅಲ್ಲಿ ನಿನಗೆ ಕೆಲಸ ಕೊಡ್ತೀನಿ. ಮಾಡ್ತೀಯಾ? ಎಂದಿದ್ದ ಅದೇ ಗಂಭೀರ ಧ್ವನಿಯಲ್ಲಿ ಆಯುಷ್ ಆಚಾರ್ಯ. ದಿಗ್ಭ್ರಾಂತಳಾಗಿ ನಿಂತುಬಿಟ್ಟಿದ್ದಳು ನೀಲಿಮಾ. ತೆರೆದ ಬಾಯಿಯನ್ನ ಕೂಡ ಮುಚ್ಚುವುದನ್ನ ಮರೆತು ಬಿಟ್ಟಿದ್ದಳು. ಕಣ್ಣನ್ನ ಊರಗಲ ಬಿಟ್ಟು ಅವನನ್ನೇ ಅಯೋಮಯಳಾಗಿ ನೋಡಿದ್ದಳು ನೀಲಿಮಾ.